ಸ್ಟ್ರೈಟ್ ಹೋಗಿ ಹೋಗಿ ಬಾಯ್, ಸುಮ್ಮನೆ ಕೇಳ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ಹೋಗಿ ಇರಿ ಬಾಯ್. ಆಮೇಲೆ ಎಷ್ಟೊತ್ತಿಗೆ ರೀಚ್ ಆಗಿರೋದು? ರಾಮನಾಥ್ಪುರಮ್ 5 ಗಂಟೆ. 5 ಗಂಟೆ ರೀಚ್ ಆಗಿ ಅಲ್ಲೇ ಹಾಲ್ಟ್ ಆಗಿ, ಸೊ ನೆಕ್ಸ್ಟ್ ಡೇ ನಾವು ಸೀದಾ ರಾಮೇಶ್ವರಂ ಅಲ್ಲ? ನೆಕ್ಸ್ಟ್ ಡೇ ರಾಮೇಶ್ವರಂ. ನೆಕ್ಸ್ಟ್ ಡೇ ರಾಮನಾಥ್ಪುರಮಿಂದ ಒಂದು 50 ಕಿಲೋಮೀಟ್ರ್ ರಾಮನಾಥ್ಪುರಂ. ಸೊ ರಾಮೇಶ್ವರಂ. ಸೊ ಆ್ಯಕ್ಚುಲಿ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ವಿ, ಬಟ್ ಮೈಕ್ರೋಫೋನ್ ಫಿಕ್ಸ್ ಮಾಡೋದು ರಾಂಗ್ ಆಗಿ ಏನು ಮಾತಾಡಿರೋದು ಕೇಳಿಸ್ತಿರ್ಲಿಲ್ಲ. ಓಕೆ, ಇರಿ ಬಾಯ್, ಒಂದು ನಿಮಿಷ ಸ್ಟೋರಿ ಹೇಳೋಣ ಇರಿ. ಅಲ್ಲಿಂದ ರಾಮೇಶ್ವರಂ ಬಂದ್ವಿ. ರಾಮೇಶ್ವರಮಲ್ಲಿ ಟೆಂಪಲ್ ಹೋದ್ವಿ. ಟೆಂಪಲ್ಲು ತುಂಬ ಹೆವಿ ರಶ್ಶು. ಶಬರಿಮಲೆ ಅಲ್ಲ ಬಾಯ್, ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಶಬರಿಮಲೆ ಅವರು ಯಾತ್ರಿಗಳು ಎಲ್ಲ ಬಂದು ನಮ್ಗೆ ಕಾಲಿಡೋಕ್ಕೆ ಜಾಗ ಇಜ್ಜಾಣ ಅಂಚಾದು ನಮ್ಮ ಒಂತ ಲೇಟ್ ಆದು ರಾಮೇಶ್ವರಂನ ದರ್ಶನ ರಾಮೇಶ್ವರಂ ದರ್ಶನ ಮಾಡಿಕೊಂಡು ಸೀದಾ ಎಲ್ಲಿಗೆ ಹೊರಟ್ವಿ ಬಾಯ್? ಎಲ್ಲಿ? ಧನುಷ್ಕೋಟಿ ಅಲ್ಲ? ಓಕೆ, ಧನುಷ್ಕೋಟಿ ಹೊರಟ್ವಿ. ಸೊ ಧನುಷ್ಕೋಟಿಯಲ್ಲಿ ಫಸ್ಟು ಹೋಗ್ತಾನೆ ನಮಗೆ ಏನು ಸಿಕ್ಕಿತ್ತು? ಪಂಬನ್ ಬ್ರಿಡ್ಜ್. ಸೊ ದ ಸೇಮ್ ಬ್ರಿಡ್ಜ್ ಫ್ಲಡ್ಡಲ್ಲಿ ಕೊಚ್ಕೊಂಡು ಹೋಗಿತ್ತಂತಲ್ಲ 1998 ಸಮಥಿಂಗಲ್ಲಿ. ಸೊ ಆ ಬ್ರಿಡ್ಜ್ ಇವಾಗ ಹೊಸದಾಗಿ ಕಟ್ಟಿದ್ದಾರೆ. ಚೆನ್ನಾಗಿತ್ತು, ಒಂಥರ ತುಂಬ ಹೈಟ್ ಇತ್ತು ಬ್ರಿಡ್ಜು. ಒಂದು 2 ಕಿಲೋಮೀಟ್ರ್ ಲಾಂಗ್ ಇರ್ಬೋದಲ್ಲ ಬಾಯ್ ಬ್ರಿಡ್ಜ್ ಅದು? 2 ಕಿಲೋಮೀಟ್ರ್. ಯಾರು ಸಚ್ ಇಲ್ಲ, 2 ಕಿಲೋಮೀಟ್ರ್ ಇತ್ತು ಬಾಯ್ ಅದು. ಧನುಷ್ಕೋಟಿ ಹೋಗೋ ರೂಟಲ್ಲಲ್ವಾ? ಹೌದಾ? ಓಕೆ, ಪಂಬನ್ ಬ್ರಿಡ್ಜ್ ಇರೋದು ರಾಮೇಶ್ವರಂಗಿಂತ ಮುಂಚೆನೇ, ರಾಮೇಶ್ವರಂ ಹೋಗುವಾಗ. ಓಕೆ. ಅಲ್ಲಿ ಏನಿಲ್ಲ ಅಂದರೂ ಒಂದು ಮಾತ್ರ ತುಂಬ ಟ್ರಾಫಿಕ್ ಬ್ರಿಡ್ಜ್ ಮೇಲೆ ಎಲ್ಲ. ಮತ್ತೆ DJ ಇರಿ ಬೈ ಇರಲಿ, ರೆಕಾರ್ಡ್ ಮಾಡಿ ಬೈ ಡ್ಯಾನ್ಸ್ ಮಾಡಿ ಇರಿ ಬೈ, ಕಂಟೆಂಟು. ಬಾಯ್, ಇಲ್ಲಿ ಕ್ರಿಸ್ಮಸ್ ಸಖತ್ ಮಜಾ ಇರುತ್ತೆ ಬಾಯ್. ಓಕೆ, ಎಲ್ಲಿದ್ದೀವಿ ನಾವು? ಪಂಬನ್ ಬ್ರಿಡ್ಜ್ ಆಯಿತು. ಪಂಬನ್ ಬ್ರಿಡ್ಜಿಂದ ನೆಕ್ಸ್ಟು ಧನುಷ್ಕೋಡಿ ಕೂಡ ಚೆನ್ನಾಗೇ ಇತ್ತು, ಬಟ್ ಸಿಕ್ಕಾಬಟ್ಟೆ ಬಿಸಿಲು. ಧನುಷ್ಕೋಡಿಯಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಬಾಯ್. ಜನನೂ ಹಂಗೆ ಇದ್ದರು. ಧನುಷ್ಕೋಡಿಯಲ್ಲಿ ಅದೇ ಒಂದು ಶ್ರೀರಾಮ ಸೇತುವೆ ಹತ್ರ ಹೋಗಿದ್ದೀವಿ ಅಂತ ಹೇಳ್ಕೊಳ್ಳೋದಷ್ಟು ಬಿಟ್ಟರೆ ಬೇರೆ ಅಂತ ಸ್ಪೆಷಲ್ ಅಂತ ಏನು ಅನಿಸ್ಲಿಲ್ಲ, ನನಗೆ ಅನಿಸ್ಲಿಲ್ಲ ಎಸ್ಪೆಷಲಿ. ಯಾಕಂದರೆ ನಾನು ಅದೇ ಥರದ ಏರಿಯಾದಲ್ಲಿ ಹುಟ್ಟಿ ಬೆಳೆದವನು. ಸರಿ, ಅದಾದಮೇಲೆ ವಾಪಸ್ ಬಂದು ಓಕೆ, ಅಲ್ಲೆಲ್ಲೋ ಮೀನು ಹಿಡಿತಾಯಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ ಮಾತಾಡಿಕೊಂಡು. ಆ ಗ್ಯಾಪಲ್ಲಿ ಪಾಂಫ್ರೆಟ್ ಮೀನು ತಿಂದ್ವಿ ಎಲ್ಲೊಂದು, ಬಟ್ ಅವ್ನು ಚೆನ್ನಾಗೇನು ಮಾಡಿರಲಿಲ್ಲ. ಮಸಾಲ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಾಯ್. ಮೀನು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಮಸಾಲ ಚೆನ್ನಾಗಿರಲಿಲ್ಲ.
ಇವನಿಗೆ ಕ್ಯಾಲ್ಕುಲೇಟರ್ ಸ್ವಲ್ಪ ತೊಳೆಯೋಕೆ ಕಾರಣ. ಹಿಡಿದು ಹೋಟ್ಲಲ್ಲಿ ತೊಳಿಬೇಕು. ಫುಡ್ ಒಂದು ಚೆನ್ನಾಗಿತ್ತಪ್ಪ ಹಿಂಗಾರಾಗಿ ಇಲ್ಲ 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 ಸೊ ಅಲ್ಲಿ ಮೀನು ತಿನ್ಕೊಂಡು ಅಲ್ಲಿಂದ ಹೊರಟು ಸೀದಾ ನಾವು ರೂಮ್ಗೆ ಬಂದು ರಾಮನಾಥಪುರಂಗೆ ಅಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದು ಎಲ್ಲಿಗೆ, ಕನ್ಯಾಕುಮಾರಿಗೆ.